ಇದೀಗ ನಟ ದರ್ಶನ್ ರವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನ ಆಜ್ಞೆಯಂತೆ ಅವರು ಪರಪ್ಪನ ಅಗ್ರಹಾರ ಸೇರಿಕೊಂಡಿದ್ದಾರೆ. ಪತಿ ದರ್ಶನ್ ರವರನ್ನು ಬಿಡಿಸಲು ಏನು ಮಾಡಬೇಕು, ಎತ್ತ ಮಾಡಬೇಕು ಎಂದು ತಲೆ ಕೆಡಿಸಿಕೊಂಡು ವಿಜಯಲಕ್ಷ್ಮಿ ಅವರು ಆಗಾಗ ಜೈಲಿಗೆ ಹೋಗಿ ಬರುತ್ತಲೇ ಇರುತ್ತಾರೆ. ಪತಿ ದರ್ಶನ್ ಅವರನ್ನು ನೋಡಿಕೊಂಡು ಮಾತನಾಡಿಸಿಕೊಂಡು ಬರುತ್ತಲೇ ಇರುತ್ತಾರೆ. ಹೀಗಿದ್ದ ಸಮಯದಲ್ಲಿ ವಿಜಯಲಕ್ಷ್ಮಿ ಅವರ ಮೇಲೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿದ್ದಾರೆ. ಕೆಲವು ವೈಯಕ್ತಿಕವಾಗಿ ಕಿಡಿಗೇಡಿಗಳು ಅಟ್ಯಾಕ್ ಮಾಡಿದ್ದಾರೆ. ಇದೇನಾಗಿದೆ ಮುಂದೆ ಸಂಪೂರ್ಣವಾಗಿ ನೋಡೋಣ ಬನ್ನಿ. ವಿಜಯಲಕ್ಷ್ಮಿ ಅವರು ಪತಿ ದರ್ಶನ್ ರವರನ್ನು ಹೊರಗಡೆ ತರಲು ಏನೇನು ಸಾಹಸ ಮಾಡಬೇಕು ಎಲ್ಲವನ್ನೂ ಮಾಡುತ್ತಿದ್ದಾರೆ. ಹಾಗೂ ದರ್ಶನ್ ರವರು ಜೈಲಿಗೆ ಹೋದ ನಂತರದಿಂದ ವಿಜಯಲಕ್ಷ್ಮಿ ಅವರು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಹಾಗೂ ಅವರ ಫ್ಯಾಮಿಲಿ ಕೂಡ ಮಗನ ಕಷ್ಟವಂತೂ ಹೇಳತೀರಲಾಗದು. ಈ ಸಂದರ್ಭದಲ್ಲಿ ಅಪ್ಪು ಅವರ ಫ್ಯಾನ್ ಅಭಿಮಾನಿ ಎಂದು ಹೇಳಿಕೊಂಡು ಕೆಲ ಕಿಡಿಗೇಡಿಗಳು ವಿಜಯಲಕ್ಷ್ಮಿ ಅವರ ಫೋಟೋವನ್ನು ಉಪಯೋಗಿಸಿಕೊಂಡು ಕೆಟ್ಟದಾಗಿ ಮೆಸೇಜ್ ಮಾಡುವುದು, ಕಾಮೆಂಟ್ ಮಾಡುವುದು, ಇಚ್ಛೆ ಬಂದಂತೆ ಮಾಡುತ್ತಿದ್ದಾರೆ. ಇದನ್ನೆಲ್ಲ ಹೇಳಲು ಆಗುವುದಿಲ್ಲ ಹಾಗೂ ಅಂತಹ ರೀತಿಯಲ್ಲಿ ಮಾಡಿದ್ದಾರೆ. ಸ್ವಲ್ಪ ದಿನ ಹಿಂದೆ ನಂತರ ಅಶ್ವಿನಿ ಅಪ್ಪು ಅವರ ಮೇಲೂ ಕೂಡ ಈ ಥರ ಕೆಟ್ಟದಾಗಿ ಕಮೆಂಟ್ ಬಂದು ದೊಡ್ಡ ಸುದ್ದಿಯಾಗಿತ್ತು. ಕೆಲ ದಿನಗಳ ಹಿಂದೆ ರಮ್ಯಾ ಅವರ ಮೇಲೂ ದರ್ಶನ್ ಫ್ಯಾನ್ಗಳು ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ ಎಂದು ಅವರು ಕೂಡ ಕಂಪ್ಲೇಂಟ್ ಕೊಟ್ಟು ಅವರನ್ನು ವಿಚಾರಣೆ ಮಾಡಲಾಗಿತ್ತು. ಇದೇ ರೀತಿಯಾಗಿ ಕೆಲವರು ಕಿಡಿಗೇಡಿಗಳು ಮಾಡುವ ಕೆಲಸವನ್ನು ಅಪ್ಪು ಅವರ ಅಭಿಮಾನಿಗಳು ಎಂದು ಹಾಕಿಕೊಂಡು ಮಾಡುತ್ತಿದ್ದಾರೆ. ಇದರ ಮೇಲೆ ವಿಜಯಲಕ್ಷ್ಮಿ ಅವರು ಆರೋಪವನ್ನು ಮಾಡಿದರೆ ಇವೆಲ್ಲ ವಿಷಯಗಳು ಹೊರಬರುತ್ತದೆ. ಇವರು ಇತ್ತ ಪತಿಯನ್ನು ಜೈಲಿನಲ್ಲಿ ನೋಡಿಕೊಂಡು ಅವರು ತುಂಬ ಬೇಸರಗೊಂಡು ಇರುವಂತಹ ಸಮಯದಲ್ಲಿ ಇಂತಹ ಕಿಡಿಗೇಡಿಗಳು ಅವರ ಮನಸ್ಸಿಗೆ ವೈಯಕ್ತಿಕವಾಗಿ ನೋವನ್ನು ಉಂಟು ಮಾಡುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಹೀಗಾಗಿ ಅಪ್ಪು ಅವರ ಫ್ಯಾನ್ಸ್ಗಳು ಹೀಗೆ ಅಭಿಮಾನಿಗಳು ಮಾಡಿರುವ ಕೆಲಸಕ್ಕೆ ದರ್ಶನ್ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಅಭಿಮಾನಿಗಳು ಇಂಥ ಕಿಡಿಗೇಡಿಗಳನ್ನು ಏನು ಮಾಡಬೇಕೆಂದು ದಯವಿಟ್ಟು ಮರೆಯದೆ ಕಾಮೆಂಟ್ ಮಾಡಿ. ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮಗೇನು ಅನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ. ಶೇರ್ ಮಾಡಿ, ಲೈಕ್ ಮಾಡಿ. ಜೈ ಡಿ ಬಾಸ್.